ದಕ್ಷಿಣ ಭಾರತದಲ್ಲಿ ಚಿನ್ನ ಹಾಗೂ ವಜ್ರಾಭರಣಗಳಲ್ಲಿ ಮುಂಚೂಣಿಯಲ್ಲಿರುವ ಸರಿಸುಮಾರು 37 ವರ್ಷಗಳಿಂದ ಜನರ ಮನೆ ಮಾತಾಗಿರುವ ಎಲ್ಲ ತರಹದ ಚಿನ್ನಾಭರಣಗಳನ್ನು ಹೊಂದಿರುವಂತಹ ಚಿನ್ನಾಭರಣ ಮಳಿಗೆ ಲಲಿತಾ ಜುವೆಲ್ಲರ್ಸ್ ಸ್ಮಾರ್ಟ್ ಪ್ರೈವೇಟ್ ಲಿಮಿಟೆಡ್ ಮಂಗಳೂರಿನಲ್ಲಿ ಶುಭಾರಂಭಗೊಂಡಿದೆ. ದಕ್ಷಿಣ ಭಾರತದಲ್ಲಿ ಚಿನ್ನ ಹಾಗೂ ವಜ್ರಾಭರಣಗಳಲ್ಲಿ ಮುಂಚೂಣಿಯಲ್ಲಿರುವ ಗ್ರಾಹಕರ ಅಭಿರುಚಿಗೆ ತಕ್ಕಂತೆ ಹೊಸ ವಿನ್ಯಾಸದ ಜ್ಯುವೆಲ್ಲರಿಗಳನ್ನು ಹೊಂದಿರುವ ಲಲಿತಾ ಜ್ಯುವೆಲ್ಲರಿಯ ನೂತನ ಮಳಿಗೆ ಕರಾವಳಿ ನಗರಿ ಮಂಗಳೂರಿನಲ್ಲಿ ಶುಭಾರಂಭಗೊಂಡಿದೆ. ನಗರದ ಪಿವಿಎಸ್ ಸರ್ಕಲ್ ಹತ್ತಿರದ ಖುಷಿ ಸದನದಲ್ಲಿ ನಡೆದ ಅದ್ದೂರಿ ಸಮಾರಂಭದಲ್ಲಿ ಮಂಗಳೂರು ಮೇಯರ್ ದಿವಾಕರ್ ಪಾಂಡೇಶ್ವರ್ ಅವರು ದೀಪ ಪ್ರಜ್ವಲಿಸುವ ಮೂಲಕ ಉದ್ಘಾಟಿಸಿ ಶುಭ ಹಾರೈಸಿದರು. ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಶಾಸಕ ವೇದವ್ಯಾಸ್ ಕಾಮತ್ ಮಾತನಾಡಿ, ದೇಶದಲ್ಲೇ ಚಿನ್ನ ವಜ್ರಗಳಿಗೆ ಹೆಚ್ಚು ಮಹತ್ವ ಕೊಡುವ ನಗರವೆಂದರೆ ಮಂಗಳೂರು. ಸ್ವರ್ಣ ಉದ್ಯಮದ ಜಗತ್ತು ಇಂದು ಬಹು ಸ್ಪರ್ಧಾತ್ಮಕವಾಗಿದೆ. ಆದರೂ ಮಂಗಳೂರಿನಲ್ಲೂ ಉದ್ಯಮ ಆರಂಭಿಸಿ ಇಲ್ಲಿನ ಜನರಿಗೆ ಉತ್ತಮ ಸೇವೆ ನೀಡುವ ಉದ್ದೇಶ ಹೊಂದಿದ ಲಲಿತಾ ಜ್ಯುವೆಲ್ಲರ್ ಮಳಿಗೆ ಉತ್ತಮವಾಗಿ ಗ್ರಾಹಕರಿಗೆ ಸೇವೆ ನೀಡುವಂತಾಗಲಿ ಅಂತ ಶುಭ ಹಾರೈಸಿದರು. ಬಂಗಾರದ ಉದ್ಯಮ ಇವತ್ತು ಬಹಳ ದೊಡ್ಡ ಕಾಂಪಿಟೇಷನ್ ಇದೆ. ಆದರೂ ಕೂಡ ಇವರು ಮಂಗಳೂರಿನ ನಗರದಲ್ಲಿ ಆಯ್ಕೆ ಮಾಡಿ ಮಂಗಳೂರಿನ ನಗರಕ್ಕೆ ಬಂದು ಒಂದು ದೊಡ್ಡ ಉದ್ದಿಮೆಯನ್ನು ಪ್ರಾರಂಭ ಮಾಡಿದ್ದಕ್ಕಾಗಿ ಲಲಿತಾ ಸಂಸ್ಥೆಯವರಿಗೆ ನಾನು ಹೃತ್ಪೂರ್ವಕವಾದ ಅಭಿವಂದನೆಗಳನ್ನು ಕೊಡ್ತಾ, ಮಂಗಳೂರಿನ ಜನತೆ ಯಾವುದೇ ದೇಶದಿಂದ ಯಾವುದೇ ಜಾಗದಿಂದ ಇಲ್ಲಿ ಬಂದು ಉದ್ಯಮ ಮಾಡಿದಂಥ ಯಾವುದೇ ಉದ್ದಿಮೆದಾರರಿಗೂ ಕೂಡ ಮಂಗಳೂರಿನ ಜನತೆ ಅವರೊಂದಿಗೆ ಇದ್ದಾರೆ ಅಂತ ಹೇಳುವಂಥದ್ದು ಹಲವಾರು ಉದ್ದಿಮೆಗಳಲ್ಲಿ ತೋರಿಸಿಕೊಟ್ಟಿದ್ದಾರೆ. ಹಾಗಾಗಿ ಲಲಿತಾ ಸಂಸ್ಥೆಯ ಜನರೊಂದಿಗೆ, ಅವರ ಮಾಲಕರೊಂದಿಗೆ, ಯಾರೆಲ್ಲ ಅವರ ಉದ್ದಿಮೆಯಲ್ಲಿದ್ದಾರೆ ಅವರೊಂದಿಗೆ ಮಂಗಳೂರಿನ ಜನತೆ ನಿಮ್ಮೊಂದಿಗೆ ಇರ್ತಾರೆ. ಮಂಗಳೂರಿನ ಜನತೆ ನಿಮಗೆ ಪೂರ್ಣ ರೀತಿಯ ಸಹಕಾರ ಕೊಡುವರಿದ್ದಾರೆ. ಮತ್ತೋರ್ವ ಅತಿಥಿ ಶಾಸಕ ಡಾಕ್ಟರ್ ವೈ ಭರತ್ ಶೆಟ್ಟಿ ಮಾತನಾಡಿ, ಲಲಿತಾ ಜ್ಯುವೆಲ್ಲರಿಯಲ್ಲಿ ಉತ್ತಮ ಗುಣಮಟ್ಟದ ಜ್ಯುವೆಲ್ಲರಿಗಳಿದ್ದು ಅಗ್ಗದ ದರದಲ್ಲಿ ಗ್ರಾಹಕರಿಗೆ ಲಭ್ಯವಾಗಲಿದೆ. ಹಲವಾರು ಶಾಖೆಗಳನ್ನು ಹೊಂದಿರುವ ಈ ಮಳಿಗೆ ಮುಂದೆ ಉತ್ತರೋತ್ತರವಾಗಿ ಬೆಳೆಯಲಿ ಅಂತ ಹಾರೈಸಿದರು. ಖುಷಿ ಸದನ ಈ ಬಿಲ್ಡಿಂಗ್ನಲ್ಲಿ ಇವತ್ತು ಲಲಿತಾ ಜ್ಯುವೆಲ್ಲರಿ ಏನಿದೆ ಅವರು ಓಪನ್ ಮಾಡ್ತಾ ಇದ್ದಾರೆ. ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಬ್ರಾಂಚ್ ಇದ್ದರೂ ಸಹ ಇಲ್ಲಿ ಮಂಗಳೂರಿನಲ್ಲಿ ಮೊದಲ ಬಾರಿ ಓಪನ್ ಮಾಡ್ತಾ ಇದ್ದಾರೆ. ಮಂಗಳೂರಿನವರಿಗೆ ಒಳ್ಳೆಯ ವಿಷಯ ಯಾಕಂತ ಹೇಳಿದ್ರೆ, ಇವರು ಕೊಡುವಂಥ ರೇಟ್ಸ್ ಏನಿದೆ, ಕೊಡುವಂಥ ಯಾವ ರೇಟಲ್ಲಿ ಗ್ರಾಹಕರಿಗೆ ಮಾರ್ತಾರೆ, ಅವ್ರದ್ದೊಂದು ಚಾಲೆಂಜ್ ಉಂಟು. ನಾವು ಎಲ್ಲಿ ಸಹ ಈ ರೇಟನ್ನು ನೀವು ಕಂಪೇರ್ ಮಾಡಿದರೆ ನಮ್ಮದು ಆ ರೇಟಿಗಿಂತ ಹೊರಗಡೆ ಏನು ಸಿಗ್ತದೆ ಅದಕ್ಕಿಂತ ಕಮ್ಮಿ ಉಂಟು ಅನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ ಜನರಿಗೆ ಸಹ. ಅವರ ವತಿಯಿಂದ ಒಳ್ಳೆಯ ಒಂದು ಸರ್ವಿಸ್ ಇರ್ಬೋದು, ಒಳ್ಳೆಯ ಗುಣಮಟ್ಟದ ಜ್ಯುವೆಲ್ರಿಗಳಿರ್ಬೋದು ಮಂಗಳೂರಿನ ಜನರಿಗೆ ತಲುಪುವಂತಾಗಲಿ. ಅವರ ಬ್ರ್ಯಾಂಡ್ ನೇಮ್ ಏನಿದೆ ಎಲ್ಲ ಕಡೆಗಳಲ್ಲಿ 34 ಬ್ರ್ಯಾಂಚ್ಗಳನ್ನು ಹೊಂದಿರುವಂಥ ದೊಡ್ಡದಾದ ಒಂದು ಸಂಸ್ಥೆ. ಇಷ್ಟು ದೊಡ್ಡ ಮಟ್ಟದಲ್ಲಿ ಮಂಗಳೂರಿನ ಪ್ರದೇಶದಲ್ಲಿ ಇದನ್ನು ಓಪನ್ ಮಾಡಿದ್ದಾರೆ. ಅವರಿಗೆ ಸಕ್ಸಸ್ಸು ಸಿಗಲಿ, ಜನರಿಗೆ ಸಹ ಒಳ್ಳೆಯ ಸರ್ವಿಸು ಅವರಿಗೆ ಸಿಗಲಿ. ಗುಣಮಟ್ಟದ ಚಿನ್ನ ಮತ್ತು ಆಭರಣಗಳು ಏನಿದೆ, ಒಳ್ಳೆ ಗುಣಮಟ್ಟದ ಆಭರಣಗಳು ಮಂಗಳೂರಿನ ಜನತೆಗೆ ಸಿಗುವಂತಾಗಲಿ ಅನ್ನೋ ಮಾತನ್ನು ಹೇಳ್ತಾ ಇದ್ದೇನೆ. ಲಲಿತ್ ಜ್ಯುವೆಲ್ಲರಿ ಬ್ರಾಂಚ್ ಮ್ಯಾನೇಜರ್ ಅರುಣ್ ಕುಮಾರ್ ಮಾತನಾಡಿ, ಗ್ರಾಹಕರಿಗೆ ಉತ್ತಮ ಸೇವೆ ನೀಡುವುದರ ಜೊತೆಗೆ ಕಡಿಮೆ ವೇಸ್ಟೇಜ್ ಚಾರ್ಜ್ ಹಾಗೂ ನಿಗದಿತ ದರದಲ್ಲಿ ಗುಣಮಟ್ಟದ ಚಿನ್ನಾಭರಣಗಳನ್ನು ಮಳಿಗೆಯಲ್ಲಿ ಮಾರಾಟ ಮಾಡಲಾಗುವುದು. ಗ್ರಾಹಕರ ಸಂತೋಷವೇ ನಮ್ಮ ಉದ್ಯಮದ ಯಶಸ್ಸಿಗೆ ಹಾರೈಕೆ ಅಂತ ಹೇಳಿದರು.
ಪ್ರತಿಯೊಂದು ಜ್ಯುವೆಲ್ರಿ ನೀವು ಏನೇ ಪರ್ಚೇಸ್ ಮಾಡೋದು ನಿಮಗೆ 2% ಆಫರ್ ಡಿಸ್ಕೌಂಟಲ್ಲಿ ಇದೆ. ಪ್ಲಸ್ ಡೈಮಂಡ್ ಕೂಡ 43,000 ಪರ್ ಕ್ಯಾರೆಟ್. EF/DVS ಒಂದು ಕ್ಲಾರಿಟಿ ನಾವೇನು ಹೇಳ್ತೀವಿ ಥರ್ಡ್ ಪಾರ್ಟಿ ಸರ್ಟಿಫಿಕೇಷನ್ ಕೊಡ್ತೇವೆ. ಸಿಲ್ವರು ಕೂಡ ನಮ್ಮಲ್ಲಿ ನಿಮಗೆ ಎಲ್ಲ ವೆರೈಟಿ ಸಿಗುತ್ತೆ. ಲಕ್ಷಾಂತರ ಡಿಸೈನ್ಗಳಿದೆ. ನಿಮಗೆ ನಮ್ಮಲ್ಲಿರುವಂಥ ಡಿಸೈನು ಸಪೋಸು ಇನ್ನೂ ಬೇರೆ ಡಿಸೈನ್ಸ್ ಇದೆ ಅಂತ ಆರ್ಡರ್ ಕೊಟ್ಟು ಕೂಡ ತೊಗೊಂಡು ಮಾಡ್ಬೋದು. ಪ್ಲಸ್ ಸ್ಕೀಮ್ಸ್ ಇದೆ. ಪ್ರತಿ 11 ತಿಂಗಳು ನೀವು ಸ್ಕೀಮು ಒಂದು ಕಸ್ಟಮರ್ ಪೇ ಮಾಡಿದ್ರೆ 1 ತಿಂಗಳು ಬೋನಸ್ ಕೊಡ್ತೀವಿ. ಅವರು ಪ್ರತಿ ತಿಂಗಳು ಅಕ್ಯುಮುಲೇಟ್ ಮಾಡಿದ ವೆಯ್ಟ್ಗೆ ನಾವು ವೇಸ್ಟೇಜ್ ಅರ್ಧ ನಾವು ಕೊಡ್ತೀವಿ, ಅರ್ಧ ವೇಸ್ಟೇಜ್ ಅವ್ರು ಕೊಡ್ತಾರೆ. ಇನ್ನೊಂದು 1 ಟೈಮ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀವಿ. ಅದರಲ್ಲೂ ಕೂಡ 5 ತಿಂಗಳಿಂದಲೇ ಅವರು ವೇಸ್ಟೇಜ್ ಇದ್ದೇ ತೊಗೋಬೋದು. 5 ತಿಂಗಳಿಗೆ 5%, 6 ತಿಂಗಳಿಗೆ 6%. ಅದೇ ಥರ 10 ತಿಂಗಳವರೆಗೂ 10% ವೇಸ್ಟೇಜ್ ಕಮ್ಮಿ ಮಾಡಿ ಕೊಡ್ತೇವೆ. 11 ತಿಂಗಳಾದಮೇಲೆ ಟೋಟಲ್ ವೇಸ್ಟೇಜ್ ಹೋಗುತ್ತೆ. ಇದಲ್ಲದೆ ನಾವು ಮಂಗಳೂರಿಗೆ ಬಂದಿರೋ ಒಂದು ಉದ್ದೇಶ ಏನು ಅಂದರೆ ಇಲ್ಲಿ ಜ್ಯುವೆಲ್ರಿ ಇಲ್ಲಿ ಪರ್ಚೇಸ್ ಮಾಡೋಷ್ಟು ಎಷ್ಟು ಲವರ್ಸ್ ಯಾರಿದ್ದಾರೆ, ಜ್ಯುವೆಲ್ರಿ ಲವರ್ಸ್ ಅಂತ ನಾವೇನು ಹೇಳ್ತೀವಿ, ಇದೆಲ್ಲೂ ಸಿಗೋದು ತುಂಬಾ ಕಷ್ಟ. ಅದರಿಂದ ನಾವು ಇಲ್ಲಿ ಓಪನ್ ಮಾಡಿದ್ದೀವಿ. ಖಂಡಿತ ಎಲ್ಲ ಪ್ರತಿಯೊಬ್ಬರು ಕಸ್ಟಮರ್ಸು ಕೂಡ ಬಂದು ನಮ್ಮಲ್ಲಿ ಪರ್ಚೇಸ್ ಮಾಡಿದ್ದಾರೆ. ಸಮಾರಂಭದಲ್ಲಿ ಪಾಲಿಕೆ ಸದಸ್ಯರಾದ ರೂಪಶ್ರೀ, ಶಕೀಲಾ ಕಾವಾ, ಕಿರಣ್ ಕುಮಾರ್, ಪೂರ್ಣಿಮಾ, ಸಂದೀಪ್, ಲೀಲಾವತಿ ಸೇರಿದಂತೆ ಮಳಿಗೆಯ ಆಡಳಿತ ಮತ್ತು ಸಿಬ್ಬಂದಿ ವರ್ಗ ಮತ್ತಿತರರು ಉಪಸ್ಥಿತರಿದ್ದರು.